ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಬೇಗ ಯಾರಿಗಾಗತ್ತೆ ಅಂತಂದ್ರೆ ಕೇವಲ ತಮಗೆ ಪ್ರದಕ್ಷಿಣೆ ಹಾಕಿದವ್ರಿಗಲ್ಲ, ಯಾರು ಸತ್ಯದಲ್ಲಿ ಧರ್ಮದಲ್ಲಿ ತಮ್ಮ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೋ, ಸಮಾಜ ಮುಖಿಯಾಗಿ ಬದುಕ್ತಾರೋ, ಯಾರು ಇನ್ನೊಬ್ಬರನ್ನ ದ್ವೇಷಿಸೋಲ್ವೋ ನೋಡಿ, ಯಾರು ಸದ್ಗುಣಗಳನ್ನ ಬೆಳೆಸ್ಕೊಂಡಿರ್ತಾರೋ ಅವರಿಗೆ ರಾಯರ ಅನುಗ್ರಹ ಬೇಗ ಆಗ್ಬಿಡುತ್ತೆ. ಯಾಕೆಂದ್ರೆ ಸದ್ಗುಣಗಳ ಸಾಕಾರ ಮೂರ್ತಿ ರಾಯರೇನೆ. ರಾಯರೇ ಸದ್ಗುಣಗಳ ಸಾಕಾರ ಮೂರ್ತಿ. ರಾಘವೇಂದ್ರ ಸ್ವಾಮಿಗಳು ಯಾರೋ ಸಾಕ್ಷಾತ್ ಪ್ರಹ್ಲಾದ ರಾಜರೇ. ಇದನ್ನ ದೇವತೆಗಳಿಗೆ ಭಗವಂತನೇ ಹೇಳಿಬಿಡ್ತಾನೆ. ಎಲ್ಲ ದೇವತೆಗಳು ವೈಕುಂಠ ಪತಿಯಾದಂತ ನಾರಾಯಣನಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ. ಹಿರಣ್ಯ ಕಶಿಪುವಿನ ಕಾಟ ನಾವು ತಡೆಯಕ್ ಆಗ್ತಿಲ್ಲ, ಯಾಗಗಳು ಮಾಡೋ ಹಾಗಿಲ್ಲ, ಯಜ್ಞಗಳು ಮಾಡೋ ಹಾಗಿಲ್ಲ, ಧ್ಯಾನಗಳು ಮಾಡೋ ಹಾಗಿಲ್ಲ, ಸತ್ಕಾರ್ಯ ನಡೆಯೋ ಹಾಗಿಲ್ಲ, ಎಲ್ಲ ಕಡೆ ನಿರ್ಬಂಧ ಮಾಡ್ತಾ ಇದ್ದಾನೆ. ಗೋವುಗಳ ಹತ್ಯೆ ನಡೀತಾ ಇದೆ, ಎಲ್ಲ ಗುರುಕುಲಗಳನ್ನ ನಾಶ ಮಾಡ್ತಾ ಇದ್ದಾನೆ, ಎಲ್ಲ ಬ್ರಾಹ್ಮಣತ್ವರನ್ನ ಸಂಹಾರ ಮಾಡ್ತಾ ಇದ್ದಾನೆ. ಆಗ ಭಗವಂತ ಹೇಳ್ತಾನೆ, ಸ್ವಲ್ಪ ದಿವಸ ನೀವು ತಾಳ್ಮೆಯಿಂದಿರಿ ಅಂತ ಒಂದು ಮಾತು ಹೇಳ್ತಾನೆ ಭಗವಂತ. ವೈಕುಂಠ ಪತಿಯಾದಂತ ಭಗವಂತ, ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದ ದುಃಖೇತ್ಯ ನಿಶ್ಯೇಪಿ ವರೋರ್ಜಿತಂ. ಮುಂದೆ ಈ ಹಿರಣ್ಯ ಕಶಿಪಿಗೆ ಒಬ್ಬ ಮಗ ಹೋಗ್ತಾನೆ. ಹೇಗಿರ್ತಾನೆ ಅವನು?